भालकी में नेहा हिरेमठ की हत्या का विरोध। नेहा हिरेमठ की हत्या की निंदा करते हुए हिंदू समाज के विभिन्न संगठनों की ओर से शनिवार को शहर के गांधी चौक, अंबेडकर चौक से होते हुए तहसील कार्यालय तक एक विशाल विरोध मोर्चा का आयोजित किया गया। विश्व हिंदू परिषद के प्रमुख शिवू लखोंदे ने कहा कि राज्य में कानून व्यवस्था की स्थिति खराब हो गई है और दिनदहाड़े कॉलेज परिसर में फियाज नाम का व्यक्ति कांग्रेस के नेता की बेटी का चाकू से हत्या कर देता है और राज्य की सरकार इस तरह के कृत्य के लिए गैरजिम्मेदाराना बयान दे रही है। नेताओं की बेटियां सुरक्षित नहीं है तो आम लोगों का क्या? आरोपी फियाज को फांसी देने की मांग की। इस समय किरण खंडरे, प्रभु धूपे, जयराज कोल्ला, सागर मलानी, वैजनाथ तगारे, डॉक्टर प्रभु स्वामी, विनोद कारामुंगे, प्रशांत पात्रे, महाली खंडरे, मनमत स्वामी तथा स्कूल कॉलेज के छात्रों बड़े संख्या में उपस्थित थे। इंಥ ಅನ್ಯಾಯ ಘಟನೆ ಯಾಕಾಯ್ತಪ್ಪ? ಪದೇ ಪದೇ ನಮ್ಮ ಕರ್ನಾಟಕದಲ್ಲಿ ಯಾಕಾಗ್ಲತ್ತವ? ಇದಕ್ಕೆ ಕಾರಣಭೂತಿ ಏನದ? ಇವತ್ತಿನ ದಿವಸ ನಮ್ಮ ರಾಜಕೀಯವಾಗಿ ಏನಪ್ಪಾ ಅಂದ್ರೆ ಕೆಲವೊಂದು ಮಾನಸಿಕತೆ ಏನಪ್ಪಾ ಅಂದ್ರೆ ಬಲಿಗೆ ಹೋಗ್ತಾ ಇದೆ, ಅವ್ರ ಬುದ್ಧಿ ಕೆಡ್ತಾ ಇದೆ. ಈಗ ಇಂಥ ಕಾರಣಗಳು ಆಗ್ಬೇಕಾದ್ರೆ ನಾವು ಮೊಟ್ಟ ಮೊದಲನೇದಾಗಿ ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು. ವಿಷಯ ಏನು ಅಂತ ಅಂದ್ರೆ, ಒಂದು ಹೆಣ್ಣು ಮಗಳು ಪಾಪ ಒಬ್ಳೆ ಇದ್ದಾಗ ಅವನು ಬಂದು ಪದೇ ಪದೇ ಆಕೆಗೆ 8, 10, 11 ಬಾರಿ ಏನಪ್ಪ ಅಂದ್ರೆ ಚುಸ್ತಾನಂತಾರೆ. ಇಂಥ ಗಂಭೀರವಾಗಿರ್ತಕ್ಕಂಥ ಮಾನಸಿಕತೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನೋಡ್ಬೇಕು. ನಾವೆಲ್ಲ ವಿಚಾರ ಮಾಡ್ಬೇಕು ಹಿಂದೂಗಳು. ಯಾಕಪ್ಪ ನಾವು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಈ ತರ ಪದೇ 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 ಯಾಕಾಗ್ತಾ ಇದೆ? ಇದಕ್ಕೆ ಕಾರಣಭೂತಿ ಏನು? ಇದಕ್ಕೆ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರಗಳು ಏನಿವೆ? ಇದಕ್ಕೆ ಏನಪ್ಪಾ ಅಂದ್ರೆ ನಾವು ಪಣತೊಟ್ಟು ನಿಂತಿದೆ. ನಮ್ಮ ಹೆಣ್ಮಕ್ಳ ರಕ್ಷಣೆ ಮಾಡಕ್ ನಮ್ಮಲ್ಲಿ ಮೇಧ ಶಕ್ತಿ ಇಲ್ಲ ಅಂತಿಲ್ಲ. ಆದ್ರೆ ಇವತ್ತೇನಿದೆ, ನಮ್ಮ ಧರ್ಮ ಹೆಂಗದ ಅಂದ್ರೆ ಒಂದ್ ಕೈದಾಗ ಬಸವಣ್ಣ ನಿಂಗ್ ಕೊಟ್ಟನ, ಮತ್ತೊಂದ್ ಕೈದಾಗ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರು ತಲವಾರ್ ಕೊಟ್ಟರು. ಆದ್ರೆ ತಾಳ್ಮೆ ಒಂದೇ ನಮ್ಮದು. ನೀವು ಪರೀಕ್ಷೆ ಮಾಡಬೇಡ್ರಿ. ಯಾವಾಗ ನಮ್ಮ ತಾಳ್ಮೆ ಬೀದಿಗೆ ಬಿತ್ತಂದ್ರೆ ನೀವು ಯಾರು ಇರಲ್ಲ. ಇದು ಒಂದು ಎಚ್ಚೆತ್ಕೊಳ್ಬೇಕು. ಇವತ್ತು ನೋಡ್ತಾರ ಒಂದ್ ಸ್ನೇಹ ಅಂತಕ್ಕಂಥ ಹುಡುಗಿ ಪಾಪ ಅದ್ರ ಕೊಲೆ ಆದ್ರು. ಇವತ್ತು ನಮ್ಮ ಸಿದ್ದರಾಮಯ್ಯ ನಾ ರಾಜಕೀಯವಾಗಿ ಮಾತಾಡ್ತಾ ಇದ್ದ, ಆದ್ರೂ ಮುಖ್ಯಮಂತ್ರಿ ಇರ್ತಕ್ಕಂಥ ಪದವಿಯ ಮೇಲೆ ಇದ್ದವ್ರು ಏನ್ ಹೇಳ್ತಾರೆ, ಅದು ಒಂದು ಮೆಟ್ರೋ ಏನು ವೈಯಕ್ತಿಕ ಅಂತ. ಆದ್ರೆ ಇಲ್ಲಿರ್ತಕ್ಕಂಥ ಗೃಹ ಮಂತ್ರಿ ಏನ್ ಹೇಳ್ತಾರೆ, ಇದು ಅಕಸ್ಮಿತವಾದ ಘಟನೆ. ಏನಪ್ಪ ನಿಮ್ಮ ಮಾನವತೆ, ನಿಮ್ಮ ಮಾನವತೆ, ನಿಮ್ಮ ಇರ್ತಕ್ಕಂಥ ಬುದ್ಧಿ, ನಿಮಗೆ ಜನ ಮ್ಯಾಗ ಒಯ್ದು ಮುಖ್ಯಮಂತ್ರಿ ಮಾಡ್ಯಾರ್ರಿ, ನಿಮಗೆ ಜನ ರಕ್ಷಣೆ ಕೊಡ್ತಾರೆ ಅಂತ ಗೃಹ ಸಚಿವರು ಮಾಡ್ಯಾರ್ರಿ. ಆದ್ರೂ ಕೂಡ ಈ ತರ ಮಾತಾಡ್ತೀರ ಅಂದ್ರೆ ಎಂತ ದುರ್ದೈವಗಳು ನಿಮಗೆ, ಎಂತ ನಾವು ಈ ಜನಗಳು ಆರಿಸ್ಕೊಟ್ಟವ್ರು ಎಷ್ಟು ದುರ್ದೈವಗಳು ಅಂತ ಹೇಳ್ತೇವೆ. ಇವತ್ತಿನ ಸಂದರ್ಭದಲ್ಲಿ ಹೇಳಬೇಕು, ಇದು ನಡೆಯೋದಿಲ್ಲ. ಇದು ಕೊನೆ. ಇವಾಗ ನಾವು ಮಾತ್ರ ಇಲ್ಲಿ ಹೃದಯದಾಗ ಹಿಂದೂ ಸಾಮ್ರಾಜ್ಯ, ಹಿಂದೂಗಳ ಅಭಿಮಾನಿ ನಾವು ಹುಟ್ಟಿದ್ದೇವೆ. ನಾವು ನಿಮ್ಮ ರಕ್ಷಣೆಗಾಗಿ, ನಮ್ಮ ತಾಯಿ ರಕ್ಷಣೆಗಾಗಿ, ನಮ್ಮ ತಂಗಿ ರಕ್ಷಣೆಗಾಗಿ ಹೊರತಕ್ಕಂಥ ಬೀದಿಯಲ್ಲಿ ಯಾರು ಕೂಡ ಇರಲಿ, ಅವ್ರ ರಕ್ಷಣೆಗಾಗಿ ನಾವಿದ್ದೇವೆ. ನೀ ಯಾವಾಗ ಕೋತಿಗಳ ತರ ಏನೋ ಒಂದು ಕಿಡಿಗೇಡಿ ನಿನ್ನ ಹತ್ತಿರ ಗಾಂಡು ಇದ್ದೀನಿ, ಒಬ್ಬ ಒಂದು ಹೆಣ್ಣು ನೋಡಿ ನೀ ಚೂರಿ ಹೊಡ್ತಿ ಮಗನ, ನಿನ್ನ ಹತ್ತಿರ ನಾನು ಅಂತವ್ರು ಯಾರಾದ್ರೂ ಇದ್ರು ಬರದೈತೆ ನೀನು ತಾಕತ್ ತೋರಿಸ್ತಿದ್ದೇವೆ. ನೀನು ಎಷ್ಟು ಗಂಡಸ್ತಾನಿದೆ, ನಿನ್ನ ಬಲ ಹೆಂಗಸ್ತಾನ ಇದೆ ಅಂತ ಹೇಳಿ ಈ ತರ ಹೇಳಿದ್ರೆ ನಾನು ತಂಗಿಯನ್ನಪ್ಪ ಅಂದ್ರೆ ಈ ತರ ಮಾಡಿದಿಲ್ಲ. ಇದಕ್ಕೆ ಮ್ಯಾಗ ಪರಮಾತ್ಮ ಈಗೇನು ಹೇಳ್ತಾರಲ್ಲ, ಈಗ ಮ್ಯಾಗ ಕುಂತಂತ ಮುಖ್ಯಮಂತ್ರಿ, ಗೃಹ ಮಂತ್ರಿ, ನಿಮ್ ಮ್ಯಾಗ ಬಿ ಒಬ್ಬರು ಹರ, ಅವರನ್ನಾದ್ರೆ ಹೆದರಪ್ಪ. ಅವ್ರ ಶಿಕ್ಷೆ ಕೊಡೋ ಟೈಮಿನಾಗ ನೀವು ಯಾರು ಉಳಿಯೋದಿಲ್ಲ. ಇದು ನಾಲ್ಕು ನೆನಪಿನಾಗ